ಗಾಯಗೊಂಡಿರುವ ಸಿಂಹದ ಉಸಿರು ಘರ್ಜನೆಗಿಂತ ಭಯಂಕರವಾಗಿರುತ್ತೆ. CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು ಹೇಳಿರುವ ಮಾತುಗಳು ಇದು. ಸೀಸನ್ 19ಗಿಂತ ಮೊದಲು CSK ಹಳೆ ತತ್ವಗಳನ್ನು ಚೇಂಜ್ ಮಾಡಿ ಹೊಸ ಸೀಸನಲ್ಲಿ ಹೊಸ ವಿಷನಲ್ಲಿ ಬರ್ತಿದ್ದಾರೆ CSK ಅವರು. ಎಸ್, ಹಾಯ್, ಹಲೋ, ನಮಸ್ಕಾರ. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. CSKದು ಕಂಪ್ಲೀಟ್ ಸ್ವಾಟ್ ಅನಾಲಿಸಿಸ್ ನಾವು ಆಲ್ರೆಡಿ ಮಾಡಿದ್ದೀವಿ. ಹಾಗಾಗಿ ಈ ವಿಡಿಯೋದಲ್ಲಿ ಕೆಲವೊಂದು ರೀಸೆಂಟ್ ಅಪ್ಡೇಟ್ಸ್ ಹಾಗೂ ಲೈಕ್ಲಿ 11 ಫಸ್ಟ್ ಮ್ಯಾಚ್ಗಿಂತ ಮೊದಲು ಯಾವ ಥರ ಇರ್ಬೋದಂತ ಡಿಸ್ಕಸ್ ಮಾಡೋಣ. ಸೊ ಸ್ಟ್ರೈಟ್ ಅವೇ ಪಾಯಿಂಟಿಗೆ ಬರೋದಾದರೆ 2 ಮೇನ್ ಅಪ್ಡೇಟ್ಸ್. MS ಧೋನಿ ಅವರು 2 ವಾರಗಳ ಕಾಲ ಮಿನಿಮಮ್ ಆಗಿ ರೂಲ್ಡ್ ಔಟ್ ಆಗಿದ್ದಾರೆ ಅಂತ CSK ಅಫಿಷಿಯಲ್ ಹ್ಯಾಂಡಲಿಂದ ಕನ್ಫರ್ಮ್ ಮಾಡಿದ್ದಾರೆ. ಇವತ್ತು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ 6 ವೀಕ್ ಆದರೂ ಆಗ್ಬೋದಂತ. ಸೊ ನಾವು ಆಲ್ರೆಡಿ ಗೊತ್ತಿರುವಂಗೆ ತುಂಬ ದೊಡ್ಡ ಹೊಡೆತ CSK ಪಾಲಿಗಿದು ಅಂತ. ಅದು ಬಿಟ್ಟರೆ ನೇಥನ್ ಎಲ್ಲಿಸ್ ಸೀಸನ್ನಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ. ಮೈನ್ ಡೆತ್ ಬೌಲರ್ ಆಗಿ ಇವರೇ ಕಾಣ್ತಾ ಇದ್ರು. ಇವರು ಇಲ್ದಿರೋ ಕಾರಣ ಸ್ವಲ್ಪ ಡೆತ್ ಬೌಲಿಂಗ್ ಲೈಟ್ ಆಗಿ ಕಾಣ್ತಿದೆ ಅಂತ. ಸೊ ಇವರಿಬ್ರು ಇಲ್ದಿರೋ ಕಾರಣ ಇವಾಗ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದಂತ ನೋಡೋಣ. ಫಸ್ಟಿಗೆ ಓಪನರ್ಸ್ ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್. ಆಲ್ರೆಡಿ ಇದಕ್ಕೆ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ ಋತುರಾಜ್ ಗಾಯಕ್ವಾಡ್ ಅವರೇ. ಇನ್ನು ನಂಬರ್ 3 ಅಲ್ಲಿ ಆಯುಷ್ ಮಾತ್ರೆ ಬರ್ಬೋದಂತ ಕಾಣುತ್ತೆ. ಅಂಡರ್ 19 ವರ್ಲ್ಡ್ ಕಪ್ ಅಲ್ಲಿ ನಂಬರ್ 3 ಅಲ್ಲಿ ಆಡಿದ್ರು. ಸೆಮಿಫೈನಲ್ ಮತ್ತೆ ಫೈನಲ್ ಅಲ್ಲಿ ಅದೇ ಪೊಸಿಷನ್ ಅಲ್ಲಿ ಅವರು ಕ್ಲಿಕ್ ಆದ್ರು. ಹಾಗಾಗಿ ನಂಬರ್ 3 ಅಲ್ಲಿ ಆಯುಷ್ ಮಾತ್ರನ ನಾವು ಮತ್ತೆ ಕಾಣಬಹುದಂತ CSK ಅಲ್ಲಿ ಕಾಣ್ತಾ ಇದೆ. ನಂಬರ್ 4 ಅಂತ ಬರೋದಾದ್ರೆ ಶಿವಮ್ ದುಬೆಗೆ ಹೋದ್ರೆ ಚೆನ್ನಾಗಿರುತ್ತೆ. ಒಂದು ಲೆಫ್ಟ್ ಹ್ಯಾಂಡೆಡ್ ಆಪ್ಷನ್ ಆಗಿ ಆಗ್ತಾರೆ, ಆಮೇಲೆ ಸ್ಪಿನ್ ಬ್ಯಾಶರ್ ಆಗಿ ಕಾಣ್ತಾರೆ. ಲಾಸ್ಟ್ ಇಯರ್ ಶಿವಮ್ ದುಬೆ ಪೊಸಿಷನ್ ತುಂಬಾ ಆ ಕಡೆ ಈ ಕಡೆ ಆಗ್ತಿತ್ತು. ಅವರಿಂದ ಬೆಸ್ಟ್ ಸಿಗಕ್ಕೂ ಆಗಿಲ್ಲ CSKಗೆ. ಹಾಗಾಗಿ ಈ ಸರ್ತಿ ನಂಬರ್ 4 ಪೊಸಿಷನ್ ಅಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡೆಡ್ ಆಪ್ಷನ್ ಆಗಿ ಸ್ಪಿನ್ ಬ್ಯಾಶರ್ ಆಗಿ ಇವರನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು. ನಂಬರ್ 5 ಅಲ್ಲಿ ಕಾರ್ತಿಕ್ ಶರ್ಮಾ ಆಡ್ಬೋದಂತ ಅನ್ಸುತ್ತೆ. ಋತುರಾಜ್ ಗಾಯಕ್ವಾಡ್ ಅವರು ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾರೆ ಕಾರ್ತಿಕ್ ಶರ್ಮನ ನಾವು ಸ್ಪಿನ್ ಬ್ಯಾಶರ್ ಆಗಿ ನೋಡ್ತಾ ಇದೀವಿ ಅಂತ. ಹಾಗಾಗಿ ಶಿವಮ್ ದುಬೆ ಜೊತೆ ಕಾರ್ತಿಕ್ ಶರ್ಮಾ ಪೇರ್ ಅಪ್ ಆಗ್ಬೋದಂತ ಕಾಣ್ತಾ ಇದೆ ಅಗೇನ್ಸ್ಟ್ ಸ್ಪಿನ್ನರ್ಸ್. ಇನ್ನು ನಂಬರ್ 6 ಅಲ್ಲಿ ಡಿವೈಡ್ ಬ್ರೇವಿಸ್ನ ಆಡಕ್ಕೆ ನೋಡ್ತೀನಿ ನಾನು. ಯಾಕಪ್ಪ ಅಂದರೆ ನಮ್ಮದು ಫಿನಿಶಿಂಗ್ ಟಚ್ ಆಲ್ರೆಡಿ ಸ್ವಲ್ಪ ಲೈಟ್ ಆಗಿದೆ. ಹಾಗಾಗಿನೇ ಡಿವೈಡ್ ಬ್ರೇವಿಸ್ ಸ್ವಲ್ಪ ಹಿಂದೆ ಬರ್ತಾರೆ. ಸೌತ್ ಆಫ್ರಿಕಾಗೆಲ್ಲ ನಂಬರ್ 4 ಅಲ್ಲಿ ಆಡ್ತಾರೆ. ಬಟ್ CSK ಅಂತ ಬಂದಾಗ ಆಲ್ರೆಡಿ ನಮ್ಮ ಹತ್ರ ಟಾಪ್ ಆರ್ಡರ್ಸ್ ಬ್ಯಾಟರ್ ಇರೋದ್ರಿಂದ ಡಿವೈಡ್ ಬ್ರೇವಿಸ್ ನಂಬರ್ 6 ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಫಿನಿಶಿಂಗ್ ಟಚ್ ಕೂಡ ಚೆನ್ನಾಗಿ ಸಿಗ್ಬೋದು ಅಂತ. ಇನ್ನು ನಂಬರ್ 7 ಇಲ್ಲಿರೋದು ಆಕ್ಚುಯಲ್ ಕ್ಯಾಚ್. ನಿಮ್ಗೆ 2 ಆಪ್ಷನ್ಸ್ ಇದೆ, ಜೇಮಿ ವಾಟನ್ ಮತ್ತೆ ಮ್ಯಾಥ್ಯೂ ಶಾಟ್. ಬಟ್ ಎಸ್ಪೆಷಲಿ ಅಗೇನ್ಸ್ಟ್ RR 3ರಿಂದ 4 ಲೆಫ್ಟ್ ಹ್ಯಾಂಡರ್ಸ್ ಇರೋದ್ರಿಂದ ರೈಟ್ ಆರ್ಮ್ ಆಫ್ ಸ್ಪಿನ್ನರ್ ಮ್ಯಾಥ್ಯೂ ಶಾಟ್ ಕಡೆ ಹೋಗ್ಬೋದು ಅಂತ ನಂಗನ್ಸುತ್ತೆ. ನೀವು ರೆಕಾರ್ಡ್ ಬೇರೆ ನೋಡಿ, ವೈಭವ್ ಸೂರ್ಯವಂಶದ್ದು ರೈಟ್ ಆರ್ಮ್ ಆಫ್ ಸ್ಪಿನ್ನರ್ಸ್ ಅಗೇನ್ಸ್ಟ್ ಆ ಕಡೆ ಈ ಕಡೆ ಅನ್ನೋ ರೀತಿಯೇ ಇದೆ. ಈವನ್ ಶೆಮ್ರಾನ್ ಹೆಟ್ಮೇರ್ ಅವರು T20 ಇತಿಹಾಸದಲ್ಲಿ 23 ಸಲ ಔಟ್ ಆಗಿದ್ದಾರೆ. ಬರೀ 107 ಸ್ಟ್ರೈಕ್ ರೇಟ್ ಇದೆ. ಹಾಗಾಗಿ ಇದು ಫೇವರೇಬಲ್ ಮ್ಯಾಚ್ ಅಪ್ಸ್ ತರ ಕಾಣ್ತಿದೆ ಜೇಮಿ ವಾಟನ್ಗೆ ಕಂಪೇರ್ ಮಾಡಿದ್ರೆ. ಬಟ್ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಮ್ಯಾಥ್ಯೂ ಶಾಟ್ ಫಿನಿಷರ್ ಆಗಿ ಆಡಬೇಕಾಗುತ್ತೆ. ಅದು ಕ್ಯಾರಿಯರಲ್ಲಿ ಅಷ್ಟು ಅವರು ಮಾಡಿಲ್ಲ. ಸೊ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಬಟ್ ಪರವಾಗಿಲ್ಲ ಅನ್ನೋ ರೀತಿನೇ ಇದೆ. ಇನ್ನು ನಂಬರ್ 8 ಅಲ್ಲಿ ಪ್ರಶಾಂತ್ ವೀರ್ ಅಗೇನ್ ಬ್ಯಾಟಿಂಗ್ ಆಲ್ರೌಂಡರ್ ಅನ್ನೋ ರೀತಿನೇ. ಬೌಲಿಂಗ್ ಮೇಲೂ ಸ್ವಲ್ಪ ಜಾಸ್ತಿ ನಂಬಿಕೆ ಇಡಬೇಕಾಗುತ್ತೆ. ಪ್ರಶಾಂತ್ ವೀರ್ ವೆರಿ ಫಸ್ಟ್ ಸೀಸನ್, ಹೈ ಪ್ರೈಸ್ ಟ್ಯಾಗ್ ಬೇರೆ ಇದೆ. ಜಾಸ್ತಿ ಪ್ರೆಷರ್ ಆಗದೆ ಬೌಲಿಂಗ್ನ ಸ್ವಲ್ಪ ಈಸ್ ಔಟ್ ಮಾಡೋಕ್ಕೆ ಆಲ್ರೌಂಡರ್ಸ್ ಜೊತೆ ನಾವು ಹೋಗಬೇಕಾಗುತ್ತೆ. ಇನ್ನು ಉಳಿದಿರೋದು ಬೌಲರ್ಸ್ ಎಲ್ಲ ನಿಮ್ಮದು ಕಾಮನ್ ಇರುತ್ತೆ ಅಂತ ನಂಗನ್ಸುತ್ತೆ. ನೂರ್ ಅಹ್ಮದ್ ಆಗಿರ್ಬೋದು, ಅನ್ಶುಲ್ ಕಂಬೋಜ್ ಆಗಿರ್ಬೋದು, ಮ್ಯಾಟ್ ಹೆನ್ರಿ ಆಗಿರ್ಬೋದು, ಅಥವಾ ಖಲೀಲ್ ಅಹ್ಮದ್ ಆಗಿರ್ಬೋದು. ಇವರು ಈ ಥರ ಬೌಲಿಂಗ್ ಲೈನಪ್ ಇರುತ್ತೆ. ನೀವು 11 ನೋಡಿದರೆ ಇದರಲ್ಲಿ 3+1 ಪೇಸ್ ಬೌಲಿಂಗ್ ಆಪ್ಷನ್ಸ್ ಇದೆ, 2+1 ಸ್ಪಿನ್ ಬೌಲಿಂಗ್ ಆಪ್ಷನ್ಸ್ ಇದೆ. ಸೊ ಓವರ್ ಆಲ್ 7 ಬೌಲಿಂಗ್ ಆಪ್ಷನ್ಸ್ ಸಿಗುತ್ತೆ. ಬ್ಯಾಟಿಂಗ್ ಕೂಡ ನಂಬರ್ 8 ತನಕ ಬ್ಯಾಟಿಂಗ್ ಡೆಪ್ತ್ ಇದೆ. ಹಾಗೆ ಓವರ್ ಆಲ್ ಒಂದು ಸಾಲಿಡ್ ಸ್ಕ್ವಾಡ್ ಥರ ಕಾಣ್ತಿದೆ ಸದ್ಯಕ್ಕೆ. ಇನ್ನು ಫಸ್ಟ್ ಮ್ಯಾಚ್ ಆಗ್ತಿರೋ ಗುವಾಹಟಿ ಕಂಡೀಷನ್ಸ್ ನೋಡೋದಾದ್ರೆ ಇಲ್ಲಿನ ಎವರೇಜ್ ಸ್ಕೋರ್ 160 ಅರೌಂಡ್ ಇದೆ. ಬ್ಯಾಟಿಂಗ್ ಫಸ್ಟ್ ಮಾಡಿದವರು 3 ಸಲ ವಿನ್ ಆಗಿದ್ದಾರೆ, ಚೇಸಿಂಗ್ ಮಾಡಿದವರು 4 ಸಲ ವಿನ್ ಆಗಿದ್ದಾರೆ. ಆಮೇಲೆ ಇಲ್ಲಿ ರೈನ್ ಥ್ರೆಟ್ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಟಾಸ್ ವಿನ್ ಆದವರು ಆಲ್ಮೋಸ್ಟ್ ಬೌಲಿಂಗ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. RR ಕಡೆಯಿಂದ CSKಗೆ ಯಾರಪ್ಪ ಮೇನ್ ಥ್ರೆಟ್ ಆಗ್ಬೋದು ಅಂತ ನೀವು ಕೇಳಿದ್ರೆ, ಒಂದು ಜೈಸ್ವಾಲ್ ಅವರು ನೀವು ಸ್ಟ್ಯಾಟ್ಸ್ ನೋಡಿದ್ರೆ ಅಗೇನ್ಸ್ಟ್ CSK ಬೌಲರ್ಸ್ ಆಲ್ಮೋಸ್ಟ್ ಎಲ್ಲ ಬೌಲರ್ಸ್ ಅಗೇನ್ಸ್ಟ್ ಒಳ್ಳೆ ಸ್ಟ್ಯಾಟ್ಸ್ ಇದೆ. ಹಾಗಾದ್ರೆ ಯಾವ ಥರಪ್ಪ ಕಟ್ಟಿ ಹಾಕ್ಬೇಕಂತ ಕೇಳಿದ್ರೆ ಶಾರ್ಟ್ ಪಿಚ್ ಬಾಲ್ಸ್ ಅಥವಾ ಬೌನ್ಸರ್ಸ್. ಅದು ಬೌನ್ಸರ್ಸ್ ಎಲ್ಲಿ ಟಾರ್ಗೆಟ್ ಆಗಬೇಕಂದ್ರೆ ರಿಬ್ ಕೇಜ್ ಹತ್ರ ಟಾರ್ಗೆಟ್ ಮಾಡಬೇಕಾಗುತ್ತೆ. ಅವರು 17 ಸಲ ಶಾರ್ಟ್ ಪಿಚ್ ಬಾಲ್ಸ್ಗೆ ಔಟ್ ಆಗಿದ್ದಾರೆ. ಸೊ ಇದೊಂದು ತಂತ್ರನ ಜೈಸ್ವಾಲ್ ಅಗೇನ್ಸ್ಟ್ ಮಾಡ್ಬೋದು. ಇನ್ನು ಬೌಲಿಂಗ್ ಅಲ್ಲಿ ಜೋಫ್ರಾ ಆರ್ಚರ್ ಅಗೇನ್ಸ್ಟ್ ಸಂಜು ಸ್ಯಾಮ್ಸನ್ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಯಾವ ತರ ಆಡಬೇಕು ವರ್ಲ್ಡ್ ಕಪ್ ಅಲ್ಲಿ ಅಂತ. ಆಲ್ಮೋಸ್ಟ್ ಬಿಹೈಂಡ್ ದ ವಿಕೆಟ್ ತುಂಬಾ ಆಕ್ಸೆಸ್ ಮಾಡಕ್ ನೋಡಬೇಕು, ಲೇಟ್ ಆಗಿ ಆಡೋ ತರ. ಋತುರಾಜ್ ಮತ್ತೆ ಸಂಜು ಸ್ಯಾಮ್ಸನ್ ಜೋಫ್ರಾ ಆರ್ಚರ್ ಸ್ಪೆಲ್ ನ ನೆಗೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೋಡಬೇಕು ಓವರ್ ಆಲ್ ಆಗಿ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಅಗೇನ್ಸ್ಟ್ RR ಅಂತ. ಎಸ್,
MS ಧೋನಿ ಅವರು ಹೈ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ CSK ಪರವಾಗಿ ನೋಡೋದಾದರೆ. ನಮ್ಮದು ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿನೇ ಇರುತ್ತೆ, ಬಟ್ ಹೊಸ ಏರ ಆಗಿರೋದ್ರಿಂದ ಬಾಯ್ಸ್ ಮೇಲೆ ಜಾಸ್ತಿ ಹಾರ್ಶ್ ಆಗಿ ಹೋಗೋದು ಬೇಡ. ನಾನು ಸಂಜು ಸ್ಯಾಮ್ಸನ್ ಫ್ಯಾನ್, ನಾನು ಋತುರಾಜ್ ಫ್ಯಾನ್, ನಾನು ಬ್ರೆವಿಸ್ ಫ್ಯಾನ್ ಅಂತ ನಮ್ಮಲ್ಲೇ ಸಿವಿಲ್ ವಾರ್ ಮಾಡಿಕೊಂಡು ಜಾಸ್ತಿ ಪ್ಲೇಯರ್ಸ್ಗೆ ಇನ್ಸೆಕ್ಯೂರಿಟೀಸ್ ಮೂಡಿಸೋದು ಬೇಡ. ಹೋಲ್ ಹಾರ್ಟೆಡ್ಲಿ ಟೀಮ್ನ ಬ್ಯಾಕ್ ಮಾಡೋಣ, ಏನಾಗುತ್ತೆ ಡೆಲಿವರ್ ಮಾಡಲಿ ಅಂತ ನಮ್ಮ ಕಡೆಯಿಂದ ಆಶಿಸೋಣ. ಹಾಗೆ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ಅಂತ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.